ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಎದುರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರು ಮುಗ್ಗರಿಸಿ ಬಿದ್ದಿದ್ದಾರೆ. ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ಹಿನ್ನಡೆಯನ್ನ ಅನುಭವಿಸಿತ್ತು. ಅದಾದ ನಂತರ ಇನ್ನೇನು ಮುಗಿದೇ ಹೋಯಿತು ಜೆಡಿಎಸ್ನ ಕತೆ ಅಂದುಕೊಂಡಿದ್ದಂಥ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಆರಾಮದಾಯಕವಾಗಿ ಗೆದ್ದು ಬೇಕ್ತಾರೆ ಕುಮಾರಸ್ವಾಮಿ ಅವರು. ಈಗ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರು ಮಂಡ್ಯದಲ್ಲಿ ಮುಗ್ಗರಿಸಿ ಬಿದ್ದಿದ್ದಾರೆ ಇದೇ ಕುಮಾರಸ್ವಾಮಿ ಅವರ ವಿರುದ್ಧ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಎದುರು ಮಣ್ಣು ಮುಕ್ಕಿದ್ದಾರೆ ಕಾಂಗ್ರೆಸ್ ನಾಯಕರು. ಜಿದ್ದಿನ ಹೋರಾಟದಲ್ಲಿ ಗೆದ್ದು ಬೀಗಿದ ಮೈತ್ರಿ ಪಡೆ. ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಮಧ್ಯೆ ಪ್ರತಿಷ್ಠೆ ಕದನ ನಡೀತಾನೆ ಇದೆ. ಪ್ರತಿಷ್ಠೆಯ ಫೈಟ್ ನಲ್ಲಿ HD ಕುಮಾರಸ್ವಾಮಿ ಅವರು ಗೆದ್ದು ಬೀಗಿದ್ದಾರೆ. ಮಂಡ್ಯ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ನಡೀತು. JDS ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಹಣಾಹಣಿ ಅಲ್ಲಿ ಏರ್ಪಟ್ಟಿತ್ತು. ಚುನಾವಣೆಯಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ JDS. ಮಂಡ್ಯ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ JDSನ ನಾಗೇಶ್ ಅವರು ಆಯ್ಕೆಯಾಗಿದ್ದಾರೆ. ಚಲುವರಾಯಸ್ವಾಮಿಯ ಆಪರೇಷನ್ ಹಸ್ತ ಪ್ಲಾನ್ ಟುಸ್ ಆಗಿ ಹೋಗಿದೆ. JDSನ ಇಬ್ಬರನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ರು ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದ್ದಾರೆ HD ಕುಮಾರಸ್ವಾಮಿ ಅವರು. ರಿವರ್ಸ್ ಆಪರೇಷನ್ ಮಾಡಿ ಚಲುವಣ್ಣನಿಗೆ ಕುಮಾರಣ್ಣ ಶಾಕ್ ಕೊಟ್ಟಿದ್ದಾರೆ. ಪ್ರಭಾವಿ ಕಾಂಗ್ರೆಸ್ ಮುಖಂಡನಿಗೆ ಕುಮಾರಸ್ವಾಮಿ ಅವರು ಗಾಳ ಹಾಕಿದ್ರು. HD ಕುಮಾರಸ್ವಾಮಿ ಗಾಳಕ್ಕೆ ಬಿದ್ದಿದ್ದ ಕಾಂಗ್ರೆಸ್ ನಾಯಕ ರಿವರ್ಸ್ ಆಪರೇಷನ್ ಮುಖೇನವೇ ಮೈತ್ರಿ ಪಡೆ ಇಲ್ಲಿ ಗೆದ್ದು ಬೀಗಿದೆ. ನಗರಸಭಾ ಚುನಾವಣೆ ಸ್ಥಳೀಯ ಮಟ್ಟದಲ್ಲಿ ಇದು ಪ್ರತಿಷ್ಠೆಯ ಕದನ ಏರ್ಪಟ್ಟಿರುತ್ತೆ. ಅಲ್ಲಿನ ಕಾರ್ಯಕರ್ತರು ಮುಖಾಮುಖಿಯಾಗಿ ಹೋರಾಟವನ್ನ ಮಾಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮಂಡ್ಯ ಅಂದ್ರೆ ಸಣ್ಣ ಪುಟ್ಟ ಚುನಾವಣೆಯಿಂದ ಹಿಡಿದು ದೊಡ್ಡ ಮಟ್ಟದ ಚುನಾವಣೆವರೆಗೂ ಇಡೀ ಇಂಡಿಯಾ ಪೂರ್ತಿ ಸದ್ದು ಮಾಡುತ್ತೆ. ಅದೇ ರೀತಿಯಾಗಿ ಈ ನಗರಸಭಾ ಚುನಾವಣೆಯ ಮೇಲೆ ಎಲ್ಲರ ಕಣ್ಣಿತ್ತು. ಫೈನಲಿ ಅಲ್ಲಿ ಮೈತ್ರಿ ಪಡೆ ಗೆದ್ದು ಬೀಗಿದೆ. ಒಂದು ಕಡೆ ಚಲುವರಾಯಸ್ವಾಮಿಯವರು ಈ ನಗರಸಭಾ ಚುನಾವಣೆಯನ್ನ ಗೆದ್ದು ಬೀಗಬೇಕು ಅಂತ ಹೇಳಿ ಬಿಜೆಪಿಯ ಕೆಲವೊಂದಿಷ್ಟು ಜನರನ್ನ ಆಪರೇಷನ್ ಕೂಡ ಅಂದ್ರೆ JDSನ ಕೆಲವೊಂದಿಷ್ಟು ನಾಯಕರನ್ನ ಆಪರೇಷನ್ ಮಾಡಿದ್ರು. ಆದರೆ ಆಪರೇಷನ್ ಹಸ್ತ ಇಲ್ಲಿ ಟುಸ್ ಆಗಿದೆ. ಆದರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಒಬ್ಬ ದಿಟ್ಟ ನಾಯಕನನ್ನ ಆಪರೇಷನ್ ಮಾಡಿ ತಮ್ಮ ಗಾಳಕ್ಕೆ ಬೀಳಿಸಿಕೊಂಡು ಫೈನಲಿ ನಗರಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಎಸ್ಪೆಷಲಿ ಮಂಡ್ಯ ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ತುತ್ತು.